ಗೆಳೆಯರೆ, ಅಟ್ಟಳೆ ನಾಡಿನ ರಂಜೂರಿನ ಇತಿಹಾಸವನ್ನು ಮತ್ತೆ ನಾವು ಈ ಭಾಗದಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಹೋದ ಒಂದು ಭಾಗದಲ್ಲಿ ಧರಣೇಂದ್ರ ಮತ್ತು ಪದ್ಮಾವತಿ ಇವರಿಬ್ಬರು ಏನಪ್ಪಾ ಅಂದ್ರೆ ಇಲ್ಲಿ ಮಗುವಿಗೆ ಜನ್ಮ ನೀಡಿದ ನಂತರ ತಮ್ಮ ತಮ್ಮ ಪಾತಾಳ ಲೋಕಕ್ಕೆ ಹೋಗ್ಬಿಡ್ತಾರೆ. ಈ ಮಗು ಏನಪ್ಪಾ ಅಂದ್ರೆ ಇಲ್ಲಿ ಹುಲಿಯ ಒಂದು ಸುಪರ್ದಿಗೆ ಒಪ್ಪಿಸಿ ಹೋಗ್ತಾರೆ ಅಂತಕ್ಕಂಥ ವಿಷಯವನ್ನ ನಿಮಗೆ ಹೇಳಿದ್ದೆ. ಮುಂದೆ ಆ ಮಗು ಯಾವ ತರ ಬೆಳೆಯುತ್ತೆ ಅಂತಕ್ಕಂಥದನ್ನ ಈ ಇತಿಹಾಸದಲ್ಲಿ ನಾವು ನೋಡ್ಕೋತಾ ಹೋಗೋಣ. ಇಲ್ಲಿ ಆ ಒಂದು ಮಗು ಹುಲಿಯ ಸುಪರ್ದಿಗೆ ಒಪ್ಪಿಸಿ ಹೋಗಿದ್ದ ನಂತರ ಆ ಒಂದು ಮಗುವಿನ ಕೊಳ್ಳಲ್ಲಿ ಏನಪ್ಪಾ ಅಂದ್ರೆ ಒಂದು ಪಟವನ್ನ ಹಾಕಿ ಹೋಗ್ತಾರೆ. ಪಟವನ್ನು ಹಾಕಿ ಆ ಮಗುವಿನ ಜನನ, ಆ ಮಗುವಿನ ವಿಶೇಷತೆ ಏನು ಅಂತಕ್ಕಂಥದ್ದನ್ನೆಲ್ಲ ಆ ಪಟದಲ್ಲಿ ಬರೆದು ಅವ್ರು ಹೋಗ್ಬಿಡ್ತಾರೆ. ಆ ಮಗು ಏನಪ್ಪಾ ಅಂತಂದ್ರೆ ಇಲ್ಲಿ ಆ ಹುಲಿಯೊಂದಿಗೆ ಹುಲಿಯ ಹಾಲು ಕುಡಿದು ಬೆಳೆಯುತ್ತಾ ಹೋಗ್ತಾ ಇರ್ತದೆ. ಅಂತ ಸಮಯದಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಕೆಲವು ಜನರು ಏನಪ್ಪಾ ಅಂದ್ರೆ ಐಚತ್ಪುರದ ಕೆಲವು ಜನರು ಆ ಒಂದು ಮಗು ಆಟವಾಡುವ ಒಂದು ಸ್ಥಳದಿಂದ ಹಾದು ಹೋಗ್ತಾ ಇರ್ತಾರೆ. ಹಾದು ಹೋಗುವಾಗ ಆ ಮಗು ಹುಲಿಯೊಂದಿಗೆ ಆಟವಾಡ್ತಿರ್ತಕ್ಕಂಥದ್ದನ್ನ ನೋಡ್ತಾರೆ. ನೋಡಿ ಆ ಮಗುವಿನ ಹತ್ರ ಹೋಗಿ ನೋಡ್ತಾರೆ. ಅದರ ಒಂದು ಕೊಳ್ಳಿರ್ತಕ್ಕಂಥ ಒಂದು ಪಟವನ್ನು ಕೂಡ ನೋಡ್ತಾರೆ. ಅದರಲ್ಲಿ ಬರೆದಂಥ ಎಲ್ಲ ವಿಷಯವನ್ನು ಅರ್ಥ ಮಾಡಿಕೊಂಡು, ಅರೆ ಇದು ಒಂದು ಉತ್ತಮ ಕುಲದಲ್ಲಿ ಹುಟ್ಟಿದ ಒಂದು ಮಗುವಿದೆ, ಇದನ್ನು ನಾವು ಕರೆದುಕೊಂಡು ಹೋಗೋಣ, ಹೋಗಿ ಏನಪ್ಪಾ ಅಂದ್ರೆ ನಮ್ಮೊಂದಿಗೆ ಈ ಒಂದು ಮಗುವನ್ನ ಸಾಕೋಣ ಅಂತ ಏನು ಮಾಡ್ತಾರೆ, ಆ ಮಗುವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹೋಗಿದ ನಂತರ ಈ ಮಗು ಏನು ಹೆಸರಿಗಬೇಕು ಅಂತಕ್ಕಂಥದ್ದನ್ನು ಕೂಡ ವಿಚಾರ ಮಾಡ್ತಾರೆ. ಯಾವಾಗ ಆ ಸಿಂಧು ನದಿಯ ಒಂದು ದಡದಲ್ಲಿ ಹುಟ್ಟಿದಂತಹ ಮಗುವಿಗೆ ಸಿಂಧ ಅಂತ ಹೆಸರಿಡ್ತಾರೆ ಅಂತ ಈಗಾಗಲೇ ನಿಮಗೆ ಹೇಳಿದ್ದೆ. ಸಿಂಧ ಅಂತ ಹೆಸರಿಡ್ತಾರೆ. ಹೆಸರಿಕ್ಕಿದ ನಂತರ ಆತನಿಗೆ ಎಲ್ಲ ಏನು ಧಾರ್ಮಿಕ ವಿಧಿವಿಧಾನಗಳಿರ್ತವೆ ಅವೆಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ಆ ಮಗುವಿಗೆ ಏನಪ್ಪಾ ಅಂದ್ರೆ ಸಶಸ್ತ್ರ ವಿದ್ಯೆಗಳು, ಬಿಲ್ಲು ವಿದ್ಯೆ, ಎಲ್ಲ ತರಹದ ಎಲ್ಲ ವಿದ್ಯೆಗಳನ್ನು ಕಲಿಸ್ಬಿಡ್ತಾರೆ. ಕಲಿಸಿದ ನಂತರ ಆ ಮಗು ಇಷ್ಟು ಒಂದು ವಿದ್ವತ್ತನ್ನು ಪಡ್ಕೋತದೆ, ವಿದ್ಯೆಯಲ್ಲಿ ವಿದ್ವತ್ತನ್ನು ಪಡ್ಕೋತದೆ. ಮತ್ತು ಶಸ್ತ್ರಗಳೇನಪ್ಪ ಅಂದ್ರೆ ವೀರತನ ಶೂರತನದ ಒಂದು ಸಾಮರ್ಥ್ಯವನ್ನು ತೋರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತದೆ. ಅಂತಹ ಒಂದು ವೀರದ ಶೂರ ಮಗು ಏನಪ್ಪಾ ಅಂದ್ರೆ ಬೆಳ್ಕೋತಾ ಹೋದಾಗ ಆ ಒಂದು ಮಗು ಯೌವನಕ್ಕೆ ಬಂದಾಗ ಇಂತಹ ಒಂದು ಮಗುವಿಗೆ ಯಾವ ಒಂದು ಕನ್ಯೆಯೊಡನೆ ಮದುವೆ ಮಾಡಬೇಕು ಅಂತಕ್ಕಂಥ ಚಿಂತೆ ಮಾಡುವಾಗ ಅದೇ ಕಾಲಘಟ್ಟದಲ್ಲಿ ಏನಪ್ಪಾ ಅಂದ್ರೆ ಕದಂಬ ವಂಶದ ಮಯೂರ್ ವರ್ಮನ ಮಗಳು ಏನಪ್ಪಾ ಅಂತಂದ್ರೆ ಅಲ್ಲಿ ಬಹಳ ಸುಂದರಿಯಾಗಿದ್ದಾಳೆ, ಮನಮೋಹಕವಾಗಿರ್ತಕ್ಕಂಥ ಒಬ್ಬ ಮಗಳಾಗಿದ್ದಾಳೆ ಅಂತಕ್ಕಂಥದ್ದನ್ನ ಈ ಐಚತ್ಪುರದ ಜನರಿಗೆ ಗುರ್ತಾಗ್ತದೆ. ಅವಾಗ ಅವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಮಯೂರ್ ವರ್ಮನ ಹತ್ರ ಹೋಗ್ತಾಳೆ. ಆ ಮಯೂರ್ ವರ್ಮನ ಮಗಳಾಗಿರ್ತಕ್ಕಂಥ ಲಕ್ಷ್ಮೀಮತಿಗೆ ಈ ನೋಡನೆ ಮದುವೆ ಮಾಡಿ ಅಂತ ಬೇಡಿಕೆ ಇಡ್ತಾರೆ. ಅವಾಗ ಮಯೂರ್ ವರ್ಮ ಏನಪ್ಪಾ ಅಂದ್ರೆ ಸಿಟ್ಟಿಗೆ ಬಂದ್ಬಿಡ್ತಾನೆ. ನಾನೊಬ್ಬ ರಾಜ, ಇಡೀ ಜಗದ್ವಿಖ್ಯಾತ ರಾಜ, ನೀವೊಬ್ಬ ಸಾಮಾನ್ಯ ಹುಡುಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ತೀರಾ ಅಂತ ಏನ್ ಮಾಡ್ತಾನೆ, ಅವರನ್ನ ಹೀಯಾಳಿಸಿ ಕಳಿಸ್ಬಿಡ್ತಾನೆ. ಯಾರು? ಮಯೂರ್ ವರ್ಮ. ಸೊ ಈ ಒಂದು ಹೀಯಾಳತನವನ್ನ, ಅವನು ಮಾಡಿದಂಥ ಅಪಮಾನವನ್ನ ಆ ಜನರು ಏನಪ್ಪಾ ಅಂದ್ರೆ ಮತ್ತೆ ಹೋಗಿ ಆ ಸಿಂಧನನ್ನ, ಆ ಯುವಕನನ್ನ ಹೇಳ್ತಾರೆ, ಈ ರಾಜ ನಮಗೆ ಈ ತರನಾಗಿ ಏನಪ್ಪಾ ಅಂತಂದ್ರೆ ಒಂದು ಅಪಮರ್ಯಾದೆ ಮಾಡಿದ್ದಾನೆ ಅಂತಕ್ಕಂಥ ವಿಷಯವನ್ನ ಹೇಳ್ತಾನೆ. ಸೊ ಮುಂದೆ ಈ ಸಿಂಧ ಆ ಮಯೂರ್ ವರ್ಮನ ಮಗಳನ್ನ ಹೇಗೆ ಮದುವೆ ಆಗ್ತಾನೆ ಅಂತಕ್ಕಂಥದ್ದು ಕೂಡ ರೋಮಾಂಚಕರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಇತಿಹಾಸವೂ ಕೂಡ ಶಾಸನದಲ್ಲಿ ಲಭ್ಯವಾಗಿದೆ ಗೆಳೆಯರೆ. ಆ ಇತಿಹಾಸವನ್ನ ಮತ್ತೆ ನಿಮಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಧನ್ಯವಾದ.